ಅವ್ರು ಬರೀ RCB ಒಂದು ವಿಚಾರಕ್ಕೆ ಫ್ರೀ ಅದೊಂದೇ ವಿಚಾರಕ್ಕಲ್ಲ ಹೆಣ್ಮಕ್ಳು ಅಭಿಮಾನ ಬೇಕು ಅಂಧಾಭಿಮಾನ ಬೇಡ ಅಂತ ಹೇಳ್ತಾರೆ ನಾವು ಸರ್ ಅಂದ್ರೆ ನೋಡಿದೀವಲ್ಲ ಯಾರಿಗೆ ಲಾಭ ಇವಾಗ 11 ಜನಕ್ಕೆ ಬಂದಿಲ್ಲ ಅವ್ರು ಬಂದು ನಿಂತ್ಕೊಂಡ್ರ ಸರ್ಕಾರನ ನಿಂತ್ಕೊಂಡು ಒಂದು ಅವ್ರ ಯೋಗ್ಯತೆಗೆ ಬೆಂಕಿ ಹಾಕಿ ಅವ್ನು ಸ್ವಾಂತ ಹೇಳಕ್ ಆಗ್ಲಿವಲ್ರಿ ಅವ್ರ ಕೈಲಿ ಬರ್ತಾರೆ ಬರ್ತಾರೆ ಬಂದೇ ಬರ್ತಾರೆ ಸರ್ ಪಾಪ ತಂದೆ ತಾಯಿ ಕ್ರಿಕೆಟ್ ಆಡೋದು ಅದಕ್ಕೊಂದು ಅಭಿಮಾನಿ ವರ್ಗ ಅಂತ ಇದೆ ಎಲ್ಲವೂ ಸರಿ ಗೆದ್ದಿದ್ದೀರಿ ಅಂತ ಅವ್ರಾಗೆ ಓಡ್ ಬಂದಿದಲ್ಲ ಕರ್ಸಿರೋದ್ ನಾವು ನೋಡ್ಕೋಬೇಕಾಗಿರೋದು ನಮ್ ಜವಾಬ್ದಾರಿ ನಾವು ನಮ್ ರಾಜ್ಯದ ಹೇಳ್ತಾ ಇದ್ದೀವಿ ಬಗ್ಗೆ ದೂಷಿಸೋದಕ್ಕೆ ನಾನು ಯಾಕೆಂದ್ರೆ ಅಲ್ಲ ಅಟ್ಲೀಸ್ಟ್ ಒಂದೇ ಒಂದು ಮಾತು ಇಷ್ಟು ನಾವು ನೋಡಿ ನಮ್ಮಿಂದ ನಿಮ್ಗೆ ಇದಾಗಿದೆ ತೊಂದರೆ ಆಗಿದೆ RCB ಅವ್ರನ್ನ ನೋಡಕ್ ಬಂದಿರೋದವ್ರ ಫ್ಯಾನ್ಸ್ ನೀವು ಹಂಗೆ ಕರ್ದಿ ಪ್ರಶ್ನೆ ಕರ್ದು ಯಾರು ನಾನು ಕರಿತೀನಿ ಜನ ಫಾಲೋವರ್ಸ್ ಇರೋ ವ್ಯಕ್ತಿ ಇಶ್ಯೂ ಇಟ್ಕೊಂಡು ಸ್ಟೇಡಿಯಂನ ಎತ್ತಂಗಡಿ ಮಾಡಿ ಅಂತಿರಲ್ಲ ಒಂದು ಸ್ಟೇಡಿಯಂ ಮಾಡೋದಕ್ಕೆ ಬರೀ ಒಂದು ಜಾಗ ಕೊಡೋದು ಹಣ ಹಾಕೋದಷ್ಟೇ ಅಲ್ಲ ಅದನ್ನ ಹೊರತುಪಡಿಸಿ ಕೊಡೋ ಫೆಸಿಲಿಟೀಸ್ ಬಗ್ಗೆ ಐಡಿಯಾ ಇದೆಯಾ ಅಷ್ಟು ಸುಲಭ ಅನ್ಕೊಂಡಿದ್ದೀನಿ ಮೇಡಮ್ ಒಂದು ನಿಮಿಷ ಅದಕ್ಕೊಂದು ನಿಮಿಷ ಹೇಳ್ತೀನಿ ಇವಾಗ ಟೋಲ್ ಹೆಂಗ್ ಮಾಡ್ತಾರೆ ಮೇಡಮ್ ರಸ್ತೆ ತಗೊಂಡು ಅಭಿವೃದ್ಧಿ ಪಡಿಸಿ ಟೋಲಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಈಗ ಯಾರಿಗಾರ ಒಬ್ಬ ಕಾಂಟ್ರಾಕ್ಟರ್ದಾರನಿಗೆ ಗುತ್ತಿಗೆ ಕೊಟ್ಟಾಗ ಅವನನ್ನ ಕಟ್ಟಿಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಲಾಭಾಂಶದಲ್ಲಿ ಲಾಭ ತಗೊಂಡು ಬರೀ ಒಂದ್ ಜಾಗ ಹುಡ್ಕೋದು ಅಲ್ಲಿಗೆ ಜನ ಸೇರ್ಸೋದು ಜನ ಹಿಮಾಲಯ ಡ್ರಗ್ ಹೌಸ್ ಹತ್ರ ಹೆಂಗ್ ಕೊಟ್ರು ಚಿನ್ನಸ್ವಾಮಿದು ಒಂದು ಇದು ಕೊಟ್ಟಿದ್ದಾರೆ ಜಾಗ ಕೊಟ್ಟಿದ್ದಾರೆ ಹಿಮಾಲಯ ಡ್ರಗ್ ಹೌಸ್ ಹತ್ರ ತಾವು ನೋಡಿದಿಲ್ಲ ಅನ್ಸುತ್ತೆ ಅಲ್ವೋ ನೋಡ್ಕೊ ಬನ್ನಿ ಹಿಮಾಲಯ ಡ್ರಗ್ ಹೌಸ್ ಹತ್ರ ಮುಂದೆ ಸಂಜೆ ಕಾಲ ಸರ್ ಹತ್ರ ಬಲ್ಗಡೆಗೆ ಒಂದು ಜಾಗ ಕೊಟ್ಟಿದ್ದಾರೆ ಇದು ಚಿನ್ನಸ್ವಾಮಿದು ಬ್ರಾಂಚ್ 2 ಇದೆ ಇವಾಗ ಅಲ್ಲಿ ಕೊಟ್ಟಿಲ್ವಾ ಅದು ಅದೇನ್ ಕೊಟ್ಟಿರೋದು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೋಡ್ರಿ ಸುಮ್ಮನೆ 20 ಎಕರೆ ಬೇಡ ಕೊಡ್ರೆ 50 ಎಕರೆ ಕೊಡ್ಲಿ ಬಿಡ್ರೆ 100 ಎಕರೆ ಎಲ್ಲಿಂದ ಹೊರಗಡೆ ಸರ್ಕಾರದ ದಾಖಲೆಗಳಲ್ಲಿ ನಮ್ ಗುರು ಹೇಳ್ದಂಗೆ ದೊಡ್ಡಬಳ್ಳಾಪುರ ಇಲ್ಲ ಚಿಕ್ಕಬಳ್ಳಾಪುರ ಇಲ್ವಾ ಕನಕಪುರ ಇಲ್ವಾ ನೆಲಮಂಗಲ ಇಲ್ವಾ ರಾಮನಗರ ಇಲ್ವಾ ಎಲ್ಲಿಲ್ಲ ಎಲ್ಲಿ 1000 ಎಕರೆ ಇವರೇ ಗುರು ಮಾಡ್ತಾರೆ 1000 ಎಕರೆ ತುಮಕೂರು ಬಳಿ ಆಲ್ರೆಡಿ ಜಾಗ ಅಲರ್ಟ್ ಎಲ್ಲ ಮಾಡಿದ್ದಾರೆ ಶಂಕುಸ್ಥಾಪನೆ ಕೂಡ ಆಗಿದೆ ಅದೆಲ್ಲ ಆಗಿದೆ ಅಲ್ಲಿಗೆ ಆಗ್ಬೇಕು ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು ನನ್ನ ಪ್ರಶ್ನೆ ಇಷ್ಟೇ ಬೆಂಗಳೂರು ಒಳಗೆ ಮಧ್ಯದಲ್ಲಿರೋ ಹಾರ್ಟ್ ಆಫ್ ದಿ ಸಿಟಿಲಿರೋ ಜಾಗಕ್ಕೆ ನಿಮ್ಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಇಲ್ಲಿರೋರ್ಗೆ ಇನ್ನು ಅಷ್ಟು ದೂರ ಕರ್ಕೊಂಡು ಹೋದ್ರೆ ಆಗುತ್ತೆ ಆಲ್ಸೋ ಈ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡೆ ಈ ಒಂದು ಸ್ಟೇಡಿಯಂಗೆ ಅದರದ್ದೇ ಆದಂತಹ ಕೆಲವೊಂದು ಸ್ಟ್ರಾಂಗ್ ಅನ್ನೋ ಪಾಯಿಂಟ್ಸ್ ಇದೆ ಹೇಳಿದ್ರಲ್ಲ ಮಳೆ ಬಂದ್ರು 5-10 ನಿಮಿಷಕ್ಕೆ ಆಡಿಸಬಹುದು ಅದಕ್ಕೆ ಅದನ್ನೇ ಕೇಳ್ತಿರೋದು ದೇಶದಲ್ಲಿ ಬೇಕಾದಷ್ಟು ಸ್ಟೇಡಿಯಂ ಇದೆ ಟೆಕ್ನಾಲಜಿ ಇವಾಗ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲಾ ಕಡೆನೂ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅಲ್ಲಿ ಕೆಲಸ ಇದು ಸ್ಟೇಡಿಯಂ ಮಾಡಬಹುದು ನಾವು ಕೇಳ್ತಾರ ಉದ್ದೇಶ ಇಷ್ಟ ನಮ್ಮೊಬ್ಬರಿಗೋಸ್ಕರ ನಾವೇನು ಮ್ಯಾಚ್ ನೋಡಲ್ಲ ನಮ್ಗೆ ತೊಂದರೆ ಇಲ್ಲ ಊರೊಳಗಿರೋದಕ್ಕೆ ಇವರಿಗೆ ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ಊರ್ ಹೊರಗೆ ಲಕ್ಷಾಂತರ ಜನ ಸೇರಿದ್ರೆ ಆಗುತ್ತೆ ಅನ್ನೋದು ಒಂದೇ ವಿಚಾರ ಅಲ್ಲ ಆಗಲ್ಲ ಅಲ್ಲಿ ವಿಶಾಲವಾಗಿದೆ ಜಾಗ ಬೆಂಗಳೂರು ಆಚೆ ಕಡೆ ಇಲ್ಲಿ ನಿಮ್ ಇದಕ್ ಬರಕ್ ನಾನು 2 ಅವರ್ ಬೇಕಿಲ್ಲ ಬರಕ್ಕೆ ಅದೇ ಗ್ರಾಮಾಂತರ ನೋಡ್ಕೋಬೇಡಿ ಬೆಂಗಳೂರು ಒಳಗಿರೋ ಬೆಂಗಳೂರಿಗಿರೋ ಗರಿಮೆಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಕೂಡ ಒಂದಿದೆ ಗೊತ್ತಾ ನಿಮ್ಗೆ ಅದನ್ನ
ರೆಡಿ ಮೆಟ್ರೋದಲ್ಲಿ ಇದ್ದೀರಾ? ಕಾಲ್ ತುಳಿತ ಆಗ್ಬಿಡೋಲ್ಲ ಮೇಡಮ್, ಹೆಚ್ಚು ಕಮ್ಮಿ ಆಗಿದ್ರೆ. ಮೆಟ್ರೋ ನೋಡಿದ್ರಲ್ಲ, ಮೆಟ್ರೋದಲ್ಲಿ ಹೆಂಗ್ ನುಗ್ಗಿದ್ರು ಅಂತ, ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಮೆಟ್ರೋದಲ್ಲೂ ಕಾಲ್ ತುಳಿತ ಆಗೋಗ್ಬಿಡೋದು. ಹಾಗಾದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ತನಕ ಕ್ರೌಡ್ ಎಲ್ಲೂ ಸೇರಿಲ್ವಾ? ಮೆಟ್ರೋದಲ್ಲಿ ಸೇರಿಲ್ಲ ಅಷ್ಟು ಜನ ಅಂದ್ರೆ ಎಲ್ಲೂ ಓಡಾಡಿಲ್ವಾ? ವಾದ ಮಾಡ್ತಾ ಇಲ್ಲ. ಆಗೋದೆಲ್ಲದಕ್ಕೂ ಇನ್ನೊಂದು ಸ್ಟೇಡಿಯಂ ಬೇರೆ ಇವಾಗ ರಾಮನಗರ ಆಗಿರೋ ಸ್ವಲ್ಪ, ತುಮಕೂರು ಕಡೆ ಇನ್ನೊಂದ್ ಸ್ವಲ್ಪ, ಹಾಸನದ ಕಡೆ ಇನ್ನೊಂದ್ ಸ್ವಲ್ಪ ಅಂತ split ಮಾಡ್ಬಿಡೋಣ. ಸ್ಟೇಡಿಯಂ ಅಲ್ಲೇ ಇರ್ಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಹೇಳ್ಬಿಡಿ. ಅವ್ರು ಹೇಳಿದ್ರಲ್ಲ ಟ್ರಾಫಿಕ್ ಆಗುತ್ತೆ, ಇಂತ ಸಾವು ನೋವುಗಳು ಆಗ್ತಾ ಇರ್ಲಿಲ್ಲ, ಹೊರಗಡೆ ವಿಶಾಲವಾದ ಜಾಗ ಇದ್ರೆ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲೇ ಇದ್ರೆ ಇಂತ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನೀವ್ ಒಂದೆರಡು ಪಾಯಿಂಟ್ಸ್ ಹೇಳ್ಬಿಡಿ. ಅನುಕೂಲ ಅಲ್ಲಿ ಅಕ್ಕಪಕ್ಕ ಇಲ್ಲಿ ಸಿಟಿ ಒಳಗಡೆ ಇರೋರೆ ಜಾಸ್ತಿ ಜನ ಸ್ಟೇಡಿಯಂಗೆ ಹೋಗೋದು. ಅರ್ಥ ಆಯ್ತಾ? ಹೋಗೋರು ಏನ್ ಮಾಡ್ಬಿಡ್ತಾರೆ, ಮೆಟ್ರೋ ಹತ್ಕೊಂಡು ಇಲ್ಲ ನಡ್ಕೊಂಡು ಅವ್ರಿಗೆ ಆಟೋ ಮಾಡ್ಕೊಂಡು ಏನೋ ಹೋಗ್ಬಿಡ್ತಾರೆ. ಈಚ್ ಕಡೆ ಇದ್ರೆ ಏನಾಗುತ್ತೆ, ಊರದಕ್ಕೂ ಜಾಮ ಹೋಗ್ಬೋದು ನೀವು. ಪ್ರಾಬ್ಲಮ್ ಆಗುತ್ತಲ್ಲ, ನಿಮಗ್ ಪ್ರಾಬ್ಲಮ್ ಆಗುತ್ತಲ್ಲ. ನಾನು ಆಟೋ ತಗೊಂಡು ಆ ಕಡೆ ಬಂದ್ರೆ 100 ಆಟೋ 1035 ಒಂದ್ ಸೆಕೆಂಡ್ ಹೇಳಕ್ ಬಿಡಿ. ಹೆಣ್ಮಕ್ಳುಗಳು ಮುಂದೆ ಬರ್ಬೇಕು ಅಂತಂದ್ರೆ ದೂರ ಎಲ್ಲೂ ಕಳ್ಸಲ್ಲ ಮೇಡಮ್. ಅಟ್ಲೀಸ್ಟ್ ಒಂದ್ ವೆಹಿಕಲ್ ಅಲ್ಲಿ ಹೋಗಿ ಬರೋ ಸ್ಟೇಡಿಯಂ ಪಾಡಿಗೆ ಸ್ಟೇಡಿಯಂ ಇಲ್ಲೇ ಇರುತ್ತೆ. ಉಳ್ದಂತೆ ಮ್ಯಾಚ್ ಗಳು ಬೇರೆ ಹೊಸದಾಗಿ ಸ್ಟೇಡಿಯಂ ಮಾಡಿದ್ರೆ ಆಗುತ್ತೆ ಅಂದ್ರೆ ಇದೇನ್ ಮೇಡಮ್ ಪೆಟ್ಟಿಗೆನ ತಾಂಡೋಗ ಅಲ್ಲಿ ಇಡಕ್ಕೆ ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡ್ತಾರೆ. ಅಭ್ಯಂತರ ಇಲ್ಲ. ಇನ್ನೂ 50 ಮಾಡ್ಲಿ, ರಾಮನಗರದಲ್ಲೂ ಮಾಡ್ಲಿ, ಗ್ರಾಮಾಂತರದಲ್ಲೂ ಮಾಡ್ಲಿ, ಮೈಸೂರಲ್ಲೂ ಮಾಡ್ಲಿ. ಅದೇನು ಹೇಳ್ತಾರೆ, ರಾಮಣ್ಣಗೂ ಫ್ರೀ, ಸೋಮಣ್ಣಗೂ ಫ್ರೀ, ಎಲ್ ಬೇಕಾದ್ರೂ ಮಾಡ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂಗೆ 55 ವರ್ಷದ ಇತಿಹಾಸ ಇದೆ. ಹೌದು, 55 ವರ್ಷದ ಇತಿಹಾಸ ಇದೆ, ಅದೆಲ್ಲವೂ ನಿಜ. ಅವೈಜ್ಞಾನಿಕವಾಗಿದ್ದು ಅಂತ ಆಲ್ರೆಡಿ ಫೈರ್ ಇಂಜಿನ್ ಅವರು ಕೂಡ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಅಗ್ನಿ ಅವಘಡಗಳಾದ್ರೆ ಒಳಗೆ ಹೋಗಕ್ ಜಾಗ ಇಲ್ಲ, ಒಂದು ಫೈರ್ ಇಂಜಿನ್ ಒಳಗೆ ಹೋಗಕ್ ಆಗಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಯ್ತಪ್ಪ, ನಾಳೆ ಟಚ್ ಆಗೋದ್ ಬೇಡ, ಆಯ್ತು, ಅವಾಗ ಯಾರು ಹೊಣೆ ಆಗಿದ್ರೆ? ಮೇಡಮ್, ಕಲ್ಕತ್ತಾದಲ್ಲಿ ಮತ್ತೆ ಲಂಡನ್ ಅಲ್ಲಿ ಇದೇ ತರ ಇದ್ದಂತ ಪರಿಸ್ಥಿತಿಲಿ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೊಂಡು ಚೇಂಜ್ ಮಾಡಿ ಅಂದ್ರೂ ಇನ್ನೂ ಮಾಡಿಲ್ಲ ಚಿನ್ನಸ್ವಾಮಿಲಿ. ಅಲ್ಲ ಮಾಡ್ತಾರೆ ಮೇಡಮ್, ಸೂಚನೆ ಕೊಡಿ, ಸೂಚನೆ ಕೊಡಿ ಮಾಡಿ ಅಂತ. ಅದನ್ನ ಬಿಟ್ಬಿಟ್ಟು ನೀವು ಇವತ್ತು ಬಂದ್ಬಿಟ್ಟು 11 ಜನ ಸತ್ತೋದ್ರು ನೀವು ಮಾಡಿ ನಾವು ಶಿಫ್ಟ್ ಮಾಡ್ಬಿಟ್ಟು ನೀವೇ ಇಲ್ಲ ಒಂದು ನಿಮಗೆ ನಾನು ಹೇಳ್ತಾ ಇದ್ದೀರಲ್ಲ, ಮಿಸ್ಲೀಡ್ ಮಾಡ್ತಾ ಇಲ್ಲ. 11 ಜನ ಸಾವನ್ನಪ್ಪಿದ್ರು ಅನ್ನೋ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅನ್ನೋ ಆರೋಪ ಇಲ್ಲ ಸರ್. ಇದು ಹಳೆ, ಯಾಕಂದ್ರೆ ಈಗ ಇರೋ 30-35 ಸಾವಿರ ಜನ ಸಾಕಾಗಲ್ಲ, ನಂಬರ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಸೀಟ್ಸ್ ನ ಜಾಸ್ತಿ ಮಾಡ್ಬೇಕು ಅನ್ನೋದು ಒಂದು. ಅಂಡ್ ಅವೈಜ್ಞಾನಿಕವಾಗಿದೆ ಹೇಳಿದ್ನಲ್ಲ, ಇನ್ ಕೇಸ್ ಏನಾದ್ರು ಬೆಂಕಿ ಅವಘಡ ಆಯ್ತು, ಒಳಗೆ ಹೋಗಕ್ಕೆ ಫೈರ್ ಇಂಜಿನ್ ಜಾಗ ಇಲ್ಲ, ಅದನ್ನ ಅವೈಜ್ಞಾನಿಕ ಅಂತಾನೆ ಕರೆಯೋದು. ಸ್ಟಾರ್ಟಿಂಗ್ 1970 ಕೊಟ್ರಲ್ಲ, ಅವತ್ತು ಕೂಡ ಒಂದು ಏನು ಸೆಟ್ ಬ್ಯಾಕ್ ಬಿಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರ್ಲಿಲ್ವಾ? ಇವತ್ತು ಕಾಲ್ ತುಳಿತದಲ್ಲಿ 11 ಜನ, ನಾಳೆ ಇಂಥದ್ದೇನಾದ್ರೂ ಆಗಿ ಒಳಗೇನೋ ಸಮಸ್ಯೆ ಆಯ್ತು, ಬೆಂಕಿದೋ ಗಿಂಕಿದೋ, ಅವಾಗ 106 ಜನ ಆದ್ರೆ ಕಾರಣ ಯಾರು? ನೀವು 55 ವರ್ಷದಿಂದ ಏನ್ ಮಾಡ್ತಿದ್ರಿ? ಮಾಡಿಸಿ ಹಂಗನ್ಬಿಟ್ಟು ಏನು ಲೋಪದೋಷಗಳಿದೆ, ಏನು ಲೋಪದೋಷಗಳಿದೆ ಸರಿಪಡಿಸ್ಕೊಳ್ಳಕ್ಕೆ ಅವಕಾಶ ಕೊಡಿ. ಆಲ್ಟರ್ನೇಟಿವ್ ಇರುತ್ತೆ. ಸರ್, ಲಂಡನ್ ಅಲ್ಲೂ ಮಾಡಿದ್ದಾರೆ, ಕಲ್ಕತ್ತಾದಲ್ಲೂ ಮಾಡಿದ್ದಾರೆ, ಮುತ್ಕಿ ಶೃಂಗಾರ ಅಲ್ಲ. 3 ವರ್ಷ ಟೆಕ್ನಿಕಲಿ ಮಾತಾಡ್ಬೇಕಾದ್ರೆ ಟೆಕ್ನಿಕಲಿ ಇದು ಫೈರ್ ಇಂಜಿನ್ ಹೋಗಲ್ಲ ಒಳಗಡೆ, ಮಾಡ್ಬೋದು, ದೇವ್ರ ದಯಿಂದ ಒಳಗಡೆ ಏನು ಘಟನೆ ಆಗ್ಲಿಲ್ಲ. ಅದು ಒಳಗಡೆ ಏನಾರ ಇನ್ನೂ ನೂಕುನುಗ್ಲು ಏನಾರ ಆಗೋಗ್ಬಿಟ್ಟಿತ್ತು ಅಂದ್ರೆ ಇನ್ನೊಂದಷ್ಟು ಎಣ್ಣ ಉದ್ರೋಗ್ಬಿಡೋದು. ಅದನ್ನ ಇಲ್ಲ ತಪ್ಪಂತಿಲ್ಲ, ಸತ್ಯ. 35,000 ಜನ ಸೇರೋ ಕಡೆ 4 ಲಕ್ಷ ಜನ ಅಂದ್ರೆ ಎಷ್ಟು ಪಟ್ಟು ಅದು? ಎಷ್ಟು ಪಟ್ಟು? 10 ಪಟ್ಟು ಲೆಕ್ಕ. ಸತ್ಯ ಅದು. ವೈಫಲ್ಯ ನೋಡಿ ದಯವಿಟ್ಟು. ನೀವು ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಮಾತ್ರ ನೋಡ್ತಿದ್ದೀರಿ, ಸೆಕ್ಯೂರಿಟಿಗೆ ಏನು ಅಗ್ನಿಶಾಮಕ ದಳ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಮಾಡ್ತಾರೆ. ಮಾಡಕ್ ಹೇಳಿ. ಸಾರ್ ಹೇಳ್ತಾವ್ರೆ IPL ಗೆದ್ದಿದ್ದಕ್ಕೆ ಇದು ಬ್ಯಾನ್ ಮಾಡ್ಬೇಕು ಅಂತ. ಜನ 11 ಜನ ಸತ್ತೋದ್ರು ಅಂತ. ಕುಂಭಮೇಳದಲ್ಲೂ ಸತ್ತೋದ್ರು, ತಿರುಪತಿಲೂ ಕುಂಭಮೇಳ ಬ್ಯಾನ್ ಮಾಡಿದ್ರೆ ದೇವಸ್ಥಾನನೇ ಬ್ಯಾನ್ ಮಾಡ್ತಾರೆ. ಸರಿಯಾಗಿ ಕೇಳ್ತಾ ಇದ್ದಾರೆ. ದೇವಸ್ಥಾನನೇ ಬ್ಯಾನ್ ಮಾಡ್ತೀರಾ? ತಿರುಪತಿನೂ ಶಿಫ್ಟ್ ಮಾಡ್ಬಿಡೋಣ ಬಿಡಿ. ಕುಂಭಮೇಳದಲ್ಲಿ ಆಗಿರೋದು, ಕುಂಭಮೇಳದಲ್ಲಿ ನೋಡ್ಕೊಂತಾರೆ. ಅದು ಧಾರ್ಮಿಕ ವಿಚಾರವಾಗಿ ಮೇಡಮ್ ಎಷ್ಟೋ ಸಾವಿರ ಕೋಟಿ ಸೇರ್ಕೊಂಡಿದ್ದಾಗ ಆಗಿದ್ದು. ಇಲ್ಲಿ 3 ಲಕ್ಷಕ್ಕೆ ನಾನು ಹೋಗಿದ್ದೀನಿ.
ಎಂಟು ಲಕ್ಷ ಎಷ್ಟೋ ಜನ ಜನ ಮೆಟ್ರೋ ಬಂದ್ ಮಾಡ್ತಾರೆ. ಎಷ್ಟೋ ಕೋಟಿ ಒಂದ್ ನಿಮಿಷ ಎಷ್ಟೋ ಕೋಟಿ ಜನ ಸೇರ್ಕೊಂಡಿರೋ ಜಾಗದಲ್ಲಿ ಅವಘಡ ಆಗಿದೆ, ಅದನ್ನ ನಾವು ಒಪ್ಕೊಳ್ಳೋಣ. ಇಲ್ಲಿ ಕನಿಷ್ಠ ಪರಿಜ್ಞಾನ, ಇವಾಗ ಒಂದಷ್ಟು ಜನ ಸೇರ್ತಾರೆ ಅಂದಾಗ ಅಟ್ಲೀಸ್ಟ್ ಒಂದು 10 ಆಂಬುಲೆನ್ಸ್ 108 ಒಂದು 10 ಕಡೆ ನಿಲ್ಸಿದ್ರೆ ಒಂದ್ ನಿಮಿಷ. ಅಲ್ವಾ? ಆಮೇಲೆ ಸ್ಟೇಡಿಯಂ ಅಲ್ಲಂಗಾಗೋಯ್ತು. IPL ಇಂದ ಯಾರು ಉದ್ದಾರ ಆಗಿರೋ ತೋರ್ಸಿ. ಇಂಥವ್ರಿಗೆ ಅನುಕೂಲ ಆಗಿದೆ IPL ಇಂದ. ಯಾರ್ಗ್ ಅನುಕೂಲ ಇಂಥವ್ರಿಗೆ ಇಂಥ ಜನ ಇಷ್ಟು ಜನಗಳಿಗೆ ಒಳ್ಳೇದಾಗಿದೆ. ಕ್ರಿಕೆಟ್ಗೋಸ್ಕರ ಮೇಡಮ್, ಎಷ್ಟು ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಬೆಟ್ಟಿಂಗ್ ಕಟ್ಬಿಟ್ಟು ಸಾವಿರ- ಕ್ರಿಕೆಟ್ಗೋಸ್ಕರ ಜೀವನ ಪೊಲೀಸ್ ಆನ್ಲೈನ್ ರಮ್ಮಿ ಆಡಿ ಒಂದ್ ನಿಮಿಷ ಜನಗಳು ಸಾಲ ಮಾಡಿ ಸತ್ತೋಗ್ತಿದ್ದಾರೆ. ಏನೋ RCB ಅಂದ್ರೆ ಒಟ್ಟಲ್ಲಿ ಕ್ರಿಕೆಟ್ ಜೂಜು ಅನ್ಕೊಳ್ಳಿ. ಜೂಜು ಅನ್ಕೊಳ್ಳಿ. ಆನ್ಲೈನ್ ರಮ್ಮಿ ಆಡ್ತಿದ್ದೀರಲ್ಲ, ಬ್ಯಾನ್ ಮಾಡಿ. ಯಾಕೆ ಮಾಡಕ್ ಬ್ಯಾನ್ ಮಾಡಿ. ನಾವು ಆನ್ಲೈನ್ ಯಾವ್ದು ಬೇಡ. ಮಾಡಿ. ಸತ್ತೋಗ್ತಿಲ್ವಾ? ಕೇಂದ್ರ ಸರ್ಕಾರ ಪತ್ರ ಬರೀರಿ. ನಾವ್ ಹೇಳ್ತಾ ಇರೋದು ಇವಾಗ ನಿಮ್ಗೆ ಗೊತ್ತಿಲ್ಲ, ನನಗಿಂತ ಚೆನ್ನಾಗಿ ಗೊತ್ತು. IPL ಅಲ್ಲಿ ಒಂದೊಂದು ಬಾಲ್ ಆಟ ಆಡ್ತಾರೆ ಮೇಡಮ್. ಒಂದೊಂದು ಬಾಲ್ಗೆ ಮೇಡಮ್, ಒಂದು ಬಾಲ್ಗೆ ಒಂದು ಬಾಲ್ ಬಿಟ್ಟಿಂಗ್ ಕಟ್ಟವ್ರವ್ರೆ, ಒಂದು ಬಾಲ್ ಬಿಟ್ಟಿಂಗ್ ಕಟ್ಟವ್ರೆ. ಆತರ ಮೈಂಡ್ ಸೆಟ್ ಇರೋರು ಬರೀ ಕ್ರಿಕೆಟ್ ಒಂದ್ರಲ್ಲಿ ಜೂಜಾಡಲ್ಲ.